ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗಳೆರಡೂ ಕೊನೆಯ ಹಂತದ ಕ್ಲೈಮ್ಯಾಕ್ಸ್. ಜೆಡಿಎಸ್ ಪಕ್ಷದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ. ಅಧ್ಯಕ್ಷ ಸ್ಥಾನಕ್ಕೆ 1ನೇ ವಾರ್ಡ್ನ ನಾಗರತ್ನ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ 10ನೇ ವಾರ್ಡ್ನ ಅಶ್ವಥ್ ನಾಮಪತ್ರ ಸಲ್ಲಿಸಿದ್ದಾರೆ ಎನ್ನುವಂತ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ 22ನೇ ವಾರ್ಡ್ನ ರಮ್ಯಾ ನರಸಿಂಹಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 14ನೇ ವಾರ್ಡ್ನ ರಿಯಾಜ್ ಅಹಮದ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಕೆರಳಿಸಿರುವ ಮಾಗಡಿ ಪುರಸಭಾಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಶೀಘ್ರದಲ್ಲೇ ಶುರುವಾಗ್ತಾ ಇದ್ದಂತೆ ಮಧ್ಯಾಹ್ನ 1:30 ಫಲಿತಾಂಶ ಹೊರಬೀಳುವ ಸಮಯ. ಒಟ್ಟು 23 ಸದಸ್ಯರಲ್ಲಿ ಜರುಗಿದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಭ್ಯರ್ಥಿಗಳು 11 ಮತಗಳನ್ನು ಪಡೆದು ವಿಜೇತರಾದರೆ, ಜೆಡಿಎಸ್ ಪಕ್ಷದ 12 ಸದಸ್ಯರ ಪೈಕಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಭ್ಯರ್ಥಿಗಳು 8 ಮತಗಳನ್ನು ಪಡೆದರೆ 4 ಜನ ಸದಸ್ಯರು ಚುನಾವಣೆಯಲ್ಲಿ ಮತದಾನ ಮಾಡದೆ ತಟಸ್ಥರಾದರು. ಬಿಜೆಪಿ ಸದಸ್ಯೆ ಚುನಾವಣೆಯಿಂದ ಹೊರ ಉಳಿದರು. ಇನ್ನು ಎಲ್ಲರ ಲೆಕ್ಕಾಚಾರವನ್ನು ತಲೆಕೆಳಗಾಗಿ ಮಾಡಿದ ರಾಜಕೀಯ ಚಾಣಕ್ಯ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಮಾಗಡಿ ಪಟ್ಟಣದ ಪುರಸಭೆಯ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಬುಧವಾರ ನಡೆಯಿತು. ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ 22ನೇ ವಾರ್ಡಿನ ರಮ್ಯಾ ನರಸಿಂಹಮೂರ್ತಿ, ಉಪಾಧ್ಯಕ್ಷರಾಗಿ 14ನೇ ವಾರ್ಡ್ನ ರಿಯಾಜ್ ಅಹಮದ್ ಆಯ್ಕೆಯಾಗಿದ್ದಾರೆ. ತಾಲೂಕು ದಂಡಾಧಿಕಾರಿ ಶರತ್ ಕುಮಾರ್ ಚುನಾವಣಾ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನೊಂದು ಕಡೆ ರಾಮನಗರ ಜಿಲ್ಲಾ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿ ಪ್ರವೀಣ್ ಎಂ, ಪೊಲೀಸ್ ವೃತ್ತ ನಿರೀಕ್ಷಕರು ಜಿವೈ ಗಿರಿರಾಜ್ ಹಾಗೂ ನವೀನ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಆಯೋಜಿಸಲಾಗಿದೆ. ಏನಿಲ್ಲ, ಇವತ್ತು ನೂತನವಾಗಿ ನಡೆದಂಥ ಪುರಸಭಾ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಎಲ್ಲ ಸದಸ್ಯರುಗಳ ಸಹಕಾರದಿಂದ, ಅಂದರೆ ನಾವು ಏನು 11 ಜನ ಇದ್ದೋ 11 ಜನ ಸದಸ್ಯರ ಸಹಕಾರದಿಂದ ಸನ್ಮಾನ್ಯ ರಮ್ಯಾ ನರಸಿಂಹಮೂರ್ತಿರವರು ಅಧ್ಯಕ್ಷರಾಗಿ, ರಿಯಾಜ್ ಅಹಮದ್ ರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆ ಆಗೋದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಪಕ್ಷದ ಸದಸ್ಯರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಈಗಾಗಲೇ ಹೇಳಿದ್ದೀನಿ, ಪುರಸಭೆಯೂ ಕೂಡ ನಮ್ಮ ತೆಕ್ಕೆಗೆ ಬಂದಿದೆ. ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಎಲ್ಲ ವಿಚಾರಗಳಲ್ಲೂ ಕೂಡ ಮೂಲಭೂತವಾದಂಥ ಸೌಕರ್ಯಗಳನ್ನು ಪ್ರಮುಖವಾಗಿ ಪಟ್ಟಣಕ್ಕೆ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು. ಆದರೆ ನಮಗೆ ನನ್ನ ಪಕ್ಷದವರು ನಮ್ಮ ಸಹಕಾರ ಕೊಡ್ತಕ್ಕಂಥ ಸದಸ್ಯರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಬೇಕಾಗಿತ್ತು. ಈಗ ಅದೇ ರೀತಿ ಸದಸ್ಯರುಗಳ ಸಹಕಾರದಿಂದ ಆಗಿದೆ. ಮುಂದೆ ಒಂದು ಬದಲಾವಣೆಯನ್ನು ತರ್ತೀವಿ. ಸರ್, ಗುಡ್ ಮಾರ್ನಿಂಗ್ ಮಾಗಡಿ ಕಾರ್ಯಕ್ರಮ ಮುಂದುವರಿಸ್ತೀರಾ? ಗುಡ್ ಮಾರ್ನಿಂಗು ಮುಂದುವರಿಸ್ತೀವಿ, ಗುಡ್ ಈವ್ನಿಂಗು ಮುಂದುವರಿಸ್ತೀವಿ. ಕಸ ವಿಲೇವಾರಿ ಸಮಸ್ಯೆ ಇದೆಯಲ್ಲ ಸರ್, ಅದ್ರ ಬಗ್ಗೆ ಮಾತಾಡಿ. ಅದಕ್ಕೀಗ ಉಪಾಧ್ಯಕ್ಷರು ಜವಾಬ್ದಾರಿ ತಗೋಬೇಕು ಅಂತ ಈಗಾಗಲೇ ಕಟ್ಟಪ್ಪಣೆ ಕೊಟ್ಟಿದ್ದೀನಿ. ಉಪಾಧ್ಯಕ್ಷರು ವಿಶೇಷವಾಗಿ ಕಸ ವಿಲೇವಾರಿ ಬಗ್ಗೆ ಜವಾಬ್ದಾರಿ ತಗೊಂಡು ಎಲ್ಲೆಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅದನ್ನ ಪ್ರತಿನಿತ್ಯ ವಾಚ್ ಮಾಡಬೇಕು ಅಂತ ಹೇಳಿದ್ದೀನಿ. ಒಳಚರಂಡಿಗೆ ಈಗ 60 ಕೋಟಿ ಅಡಿಷನಲ್ ಅಮೌಂಟ್ ಅನ್ನು ಕೊಡಿಸೋದಕ್ಕೆ ಈಗಾಗಲೇ ಸರ್ಕಾರದ ಪ್ರಸ್ತಾವನೆ ಹೋಗಿದೆ. ಅದನ್ನ ಇವಾಗ ಅಡಿಷನಲ್ ಅಮೌಂಟ್ ಅನ್ನು ಕೊಡ್ತಕ್ಕಂಥ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀವಿ. ರಸ್ತೆ ಅಭಿವೃದ್ಧಿಗೆ ಈಗಾಗಲೇ 20 ಕೋಟಿ ಹಣ ಕೊಟ್ಟಿದ್ದೀವಿ. ಪ್ರಮುಖವಾದಂಥ ರಸ್ತೆ ಅಭಿವೃದ್ಧಿಗೆ, ಒಳಗಡೆ ಇರತಕ್ಕಂಥ ರಸ್ತೆ ಅಭಿವೃದ್ಧಿಗೆ ವಿಶೇಷ ಅನುದಾನ ತಗೊಂಡ್ಬಂದು ಈಗಾಗಲೇ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಮಾಗಡಿಗೆ ಏನೇನು ಅನುದಾನ ಬೇಕು ಎಲ್ಲವನ್ನು ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಅದನ್ನ ಮಾಡ್ತಾರೆ. ವಿಶೇಷವಾಗಿ ಸರ್, ಪುರಸಭೆ ಆಡಳಿತ ಚುರುಗೊಳಿಸ್ತಾರೆ ಹೇಗೆ ಸರ್? ಅದಕ್ಕೆ ನಾನು ಹೇಳಿಲ್ವಾ, ಈಗ ಶಾಸಕರು ಮತ್ತು ಆಡಳಿತ ಒಂದೇ ಪಕ್ಷದಾಗಿರೋದ್ರಿಂದ ಚುರುಕು ಆಗ್ತದೆ, ನ್ಯಾಚುರಲ್ ಆಗಿ ಆಗಲೇಬೇಕು. ಮಾಡದೇ ಇರತಕ್ಕಂಥ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡ್ತಾರೆ. ಎಲ್ಲನೂ ಇನ್ನ 6 ತಿಂಗಳೊಳಗಡೆ ಯಾವುದೇ ಸಮಸ್ಯೆಗಳು, ಹಕ್ಕುಪತ್ರ ಸಮಸ್ಯೆ ಇರಲಿ, ಬೇರೆ ಬೇರೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೂತು ಪರಿಶೀಲನೆ ಮಾಡಿ, ನಮ್ದೊಂದು ಒಳ್ಳೆ ಟೀಮ್ ಇದೆ. ಎಲ್ಲ ಪುರಸಭಾ ಸದಸ್ಯರು ನೂರ್ತಿರ್ತಕ್ಕಂಥ ಪುರಸಭಾ ಸದಸ್ಯರಿದ್ದಾರೆ. 2 ಬಾರಿ ಗೆದ್ದಿರ್ತಕ್ಕಂಥ ಸದಸ್ಯರುಗಳಿದ್ದಾರೆ. ಎಲ್ಲರೂ ಕೂತು
ಸಮನ್ವಯದ ರೀತಿಯಲ್ಲಿ ಈ ಪಟ್ಟಣವನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ. ಸರ್, ಈಗ JDS ನ 3 ಸದಸ್ಯರು ನಿಮ್ಮ ಕಾರಣ ನಿಮ್ಮ ಜೊತೆ ಬಂದರು, ಅವ್ರನ್ನ ಇದು ಮಾಡಿದ್ರು ಅಂತ. ಇಲ್ಲ, ನಮ್ಮ ಜೊತೆಲಿ ಏನು ಬರಲಿಲ್ಲ. ಅವ್ರು ಅಲ್ಲಿ ನಡ್ಕೊಂಡ್ ಬರ್ತಿದ್ರು, ಕುಣಿಸ್ಕೊಂಡ್ ಬಂದಿದ್ದೀನಿ ಅಷ್ಟೇ. ಅವ್ರೇನು ನನ್ನ ಜೊತೆ ಬಂದಿಲ್ಲ. ಅವ್ರು ನಮ್ಮ ಜೊತೆ ಯಾಕೆ ಬರ್ತಾರೆ? ನಾವು 11 ಜನ ಇದ್ದೋ, ನಾವು 11 ಜನ ಬಂದೋ. ನೀವ್ ಯಾಕೆ ನಮ್ಮ ಜೊತೆ ಬಂದ್ರು ಅಂತ ಹೇಳ್ತೀರಾ? ನಮ್ಮ ಜೊತೆ ಬಂದಿದ್ದಲ್ಲ ಅವರು. ಕಾರಲ್ಲಿ ನಡ್ಕೊಂಡ್ ಬಂದಿದ್ರೆ ಯಾಕ್ರಮ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ, ಇಲ್ಲ ನಮ್ಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರು, ಅವರು ನಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಂತಂದ್ರು. ಅದಕ್ಕೆ ಕುಡಿಸ್ಕೊಂಬಂದು ಇಲ್ಲಿ ಬಿಟ್ಟು ಅಷ್ಟೇ ಒಳಗಡೆ. ಅಧ್ಯಕ್ಷರು ಎಷ್ಟು ಮಾತಾಡಿದ್ರು? 11 ಅವ್ರಿಗೆ ಎಷ್ಟು ಯಾರು ನಾಮಿನೇಷನ್ ಮಾಡಿದ್ರು? ಅವರು ನಾಗರತ್ನಮ್ಮ ಅಂತಕ್ಕಂಥವ್ರು ನಾಮಿನೇಷನ್ ಮಾಡಿದ್ದಾರೆ. ಪಾಪ ಸೋಲ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವ್ರನ್ನ ಮಾಡಿಸ್ತಾರೆ, ಗೆಲ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರನ್ನ ಮಾಡಿಸ್ತಾರೆ. ಅವರು ಸೋಲ್ ಖಚಿತ ಆದ ಪಾಪ ಆಯಮ್ಮನ್ನ ಬಲಿಪಶು ಮಾಡಿದ್ರು ಅಷ್ಟೇ. ಸರ್, ಮಾಗಡಿ ಇವರೇ ಟೂರ್ ಕರ್ಕೊಂಡೋಗಿ 4 ಜನ ಸದಸ್ಯರನ್ನ ಮಧ್ಯದಲ್ಲಿ ಬಿಟ್ಬಿಟ್ಟವ್ರೆ. ಅವ್ರ ಜೊತೆ ಟೂರ್ಗೆ ಹೋಗಿದ್ರು. ನೀವು ಅವ್ರದ್ದೆಲ್ಲ ವಿಡಿಯೋ ಹಿಡಿಯಲ್ಲ, ನಮಗೆ ಮಾತ್ರ ವಿಡಿಯೋ ಹಿಡಿತೀರ ನೀವು. ಪಾರ್ಟಿ ಆಫೀಸ್ ಹತ್ರ ಬಿಡ್ಬಿಟ್ಟು ಬಂದ್ಬಿಟ್ರು ಅಂತ ಹೇಳಿದ್ರು ನಮ್ಗೆ. ನಾವು ಅಲ್ಲಿಂದ ಬರ್ಬೇಕಾದ್ರೆ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗೋಣ, ನಾವು ಬರ್ತೀವಿ. ಸರ್, ಒಟ್ಟಾರೆ ಅಧಿಕಾರ ಚುಕ್ಕಾಣಿ ನೀಡಕ್ಕೆ ಯಶಸ್ವಿಯಾಗಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಶಸ್ವಿ ಏನಿಲ್ಲ, ಯಶಸ್ವಿ ಅನ್ಕೊಳ್ಳೋದು ಬೇಡ. ಇದನ್ನ ನಾವು 11 ಜನ ಇದ್ದೋ, ಅವರೆಲ್ಲ ಆಂತರಿಕವಾದಂತಹ ಭಿನ್ನಾಭಿಪ್ರಾಯದಿಂದ ನಮ್ಗೆ ಅಧಿಕಾರ. ಒಡಂಬಡಿಕೆ ನಿಮ್ಮಲ್ಲೇ ಮತ್ತೊಬ್ಬರಿಗೆ ಅವಕಾಶ ಮುಂದಕ್ಕೆ ಅವಕಾಶ, ಅದನ್ನ ಆಮೇಲೆ ಹೇಳ್ತೀವಿ. ಸೂಕ್ತ ಸಂದರ್ಭ ಬಂದಾಗ ಆ ವಿಚಾರ ಚರ್ಚೆ. ಸರ್, ಮಾಗಡಿ ಪಟ್ಟಣ ಜನತೆಗೆ ಏನು ಹೇಳ್ತೀರಾ? ನಾವು ಬೇರೆಯವ್ರಿಗೆ ಅವಕಾಶ ಮಾಡ್ತೀವಿ. ಮಾಗಡಿ ಪಟ್ಟಣ ಜನತೆಗೆ ಅಧಿಕಾರ ಹಿಡಿದಿದ್ದೀರಿ, ಏನು ಹೇಳ್ತೀರಿ ಸರ್ ನಾಗರಿಕರಿಗೆ? ವಿಶೇಷವಾದಂಥ ರೀತಿಯಲ್ಲಿ 6 ತಿಂಗಳಲ್ಲಿ ಒಂದು ಬದಲಾವಣೆಯನ್ನು ಮಾಗಡಿ ಪಟ್ಟಣ ಜನಕ್ಕೆ ತೋರಿಸ್ತೀವಿ. ಧನ್ಯವಾದ. ನೀವು ಮುಗಿಸ್ಕೊಂಡು ಹೊರಟ್ಬಿಡ. ಸಹಕಾರ ನೀಡೋರೆ ಈ ಪಟ್ಟಣದ ಅಭಿವೃದ್ಧಿಯನ್ನು ಮಾಡ್ತೀವಿ. ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಆಗಿದ್ರು. ಹೌದು, ಅಧ್ಯಕ್ಷರೇ ಮಾಡಬಹುದಾಗಿತ್ತು. ಶಾಸಕರಾದ ಎಚ್ ಬಾಲಕೃಷ್ಣ ಅವರು ನಮಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇದು ಬಹಳ ಉತ್ತಮವಾಗಿ ನಿಭಾಯಿಸ್ಕೊಂಡು ಇಬ್ಬರು ಸೇರಿ ಇದು ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ನಮ್ಮ ಶಾಸಕರು ಮಾರ್ಗದರ್ಶನದ ಮೇಲೆ ಮಾಡ್ಕೊಂಡು ಎಲ್ಲ ಸದಸ್ಯರ ಸಹಕಾರದಿಂದ ಬಂದಿದ್ದು 4 ಜನ ಯಾಕೆ ಸರ್ ತಟಸ್ಥ ಆದರು? ಅವ್ರನ್ನ ಕೇಳ್ಬೇಕು ನೀವು. ಅದನ್ನ ನಾನು ಕೇಳಿದ್ರೆ ಅವ್ರು ಯಾಕೆ ತಟಸ್ಥ ಏನು ಅಂತ ನೀವು ಅವರು ಆಫೀಸ್ ಹತ್ರ ಅವ್ರು ಬಿಡ್ಬೇಕಾದ್ರೆ ನಾನು ಕರ್ಕೊಂಡ್ಬಂದ್ರೆ ಠಾಣೆ ಹೋಗಿ ಏನಪ್ಪ ಇಲ್ಲಿ ಹೋಗ್ತಾ ಇದ್ದೀರ ಅಂದ್ರೆ, ಅದಕ್ಕೆ ಹಣ ನಾವು ಚುನಾವಣೆ ಬರ್ತೀವಿ ಅಂದ್ರೆ ಕರ್ಕೊಂಡ್ಬಂದು ಆಫೀಸ್ ಹತ್ರ ಅವ್ರು ಕಚೇರಿ ಹತ್ರನೇ ಕೂತ್ಬಿಟ್ಟು ಅವ್ರು ನಡ್ಕೊಂಬೋದಾ ಇದ್ರು. ಅಲ್ಲ, ಬಹುಮತ ಇದ್ರು ಸರ್, ಅವ್ರಿಗೆ ಆಗಿಲ್ಲ ಅಂತಂದ್ರೆ ನೀವು ಒಂದಷ್ಟು ಹಣ ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು. ನಾವು 11 ಜನ ಕರೆಕ್ಟ್ ಆಗಿತ್ತು, 11 ಜನ ಓಟ್ ಹಾಕೊಂಡಿದ್ದೀವಿ. ನೀವು ಸುಮ್ಮನೆ ನಮ್ಮ ಮೇಲೆ ನೀವು ಇಲ್ಲದೇ ಇರತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ರೆ ಅಲ್ಲ, ಅವ್ರು ಹೇಳುದು ಸರ್ ಅಧಿಕಾರ ಇದೆ, ಹಣ ಇದೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ಸೋತ್ ಮೇಲೆ ಇನ್ನೇನು ಹೇಳ್ತಾರೆ? ಅದನ್ನ ನೆನೆ ಹೇಳ್ಬೋದಾಗಿತ್ತಲ್ವಾ? ನೆನೆ ಯಾಕೆ ಹೇಳಲಿಲ್ಲ? ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು, ಅವರೆಲ್ಲ ಒಟ್ಟಿಗೆ ಇದ್ದವರು. ಟೂರ್ನಲ್ಲಿ ಕರ್ಕೊಂಬರ್ಬೇಕಾದ್ರೆ ಪಾಪ ಮಧ್ಯದಲ್ಲಿ ಅವ್ರನ್ನ ಬಿಡ್ಬಿಟ್ಟು ಬಂದ್ಬಿಟ್ರೆ ನಾವು ಕರ್ಕೊಂಬಂದು ಅಷ್ಟೇ ಬರ್ಬೇಕಾದ್ರೆ ನಮ್ಮ ಕಾರಲ್ಲಿ ಈಗ 4 ಜನ ತಟಸ್ಥಾಗಿರೋದು ನಿಮ್ಮ ಜೊತೆ ಸೇರ್ಕೊಂತಾರಂತ ಹಿಂಗೆ ಸೇರ್ಸ್ಕೊಂತೀವಿ. ಅದನ್ನ ನೀವು ಅವ್ರನ್ನ ಕೇಳಿ ಸೇರ್ಕೋತೀರ. ಅವ್ರು ನಿಮ್ಮ ಮುಖಾಂತರ ನಮ್ಗೇನೋ ಸೇರ್ಕೋತೀವಿ ಅಂತ ಸೇರಿಸ್ಕೊಂಡು. ಆಪರೇಷನ್ ಸಕ್ಸಸ್ ಆಗಿದೆ, ಕಾಂಗ್ರೆಸ್ ಆಪರೇಷನ್ ಸಕ್ಸಸ್ ಆಗಿದೆ. ಯಾವ ಆಪರೇಷನ್ ಇಲ್ಲ. ನಾವು 11 ಜನ ಇದ್ದೀವಿ, 11 ಜನ ಮತ ಹಾಕೊಂಡಿದ್ದೀವಿ. ಅವರಲ್ಲಿ ಭಿನ್ನಾಭಿಪ್ರಾಯ ಆಯಿತು, ನಾವು ಗೆದ್ದಿದ್ದೀವಿ ಅಷ್ಟೇ. ಯಾವ ಆಪರೇಷನ್ ಮಾಡಿದ್ವಿ ನಾವು 11 ಜನ ಗೆದ್ದಿದ್ದೀವಿ. 10 ಜನ ಪ್ಲಸ್ ನಾನು ಒಂದು 11 ಜನ ನಾವು ಗೆದ್ದಿದ್ದು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲ್ಲ, ನಾವು ಗೆದ್ದಿದ್ದೀವಿ ಅಷ್ಟೇ. ಅದನ್ನ ಗೊತ್ತಿಲ್ಲಪ್ಪ ನಮಗೆ. ನಾಳೆ ಹಂಗೆ ಅವರೆಲ್ಲ ಡಿವೈಡ್ ಆದರೆ ಅಕಸ್ಮಾತ್ ಎಲ್ಲ ಕಿತ್ತಾಡ್ಕೊಂಡ್ರೆ ಅವರು ಏನಾದ್ರು ತಟಸ್ಥರಾದ್ರೆ ಗೆಲ್ತಾರೆ. ಅವ್ರ ಜೊತೆ ಕರ್ಕೋತೀರ ಸರ್? ಹೇಗೆ ಬರೋದಾದ್ರೆ ನಾನು ಇಡೀ ಕ್ಷೇತ್ರದ ಶಾಸಕ, ನಾನು ಯಾವುದೋ ಒಂದು ಪಕ್ಷ ಶಾಸಕ ಅಲ್ಲ. ಎಲ್ಲ ಸದಸ್ಯರು ಯಾರು ಬಂದರೂ ಕೂಡ ಕರ್ಕೊಂತೀನಿ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಈಗ ಚುನಾವಣೆ ಮುಗಿಯೋವರೆಗೂ ಕೂಡ ನಾನು ಪಕ್ಷ ಅಂತಕ್ಕಂಥದ್ದು. ಚುನಾವಣೆ ಆದ್ಮೇಲೆ ನಾವೆಲ್ಲ ಒಂದೇನೆ.
ಅವ್ರ ಜೊತೆ ಎಲ್ಲರೂ ಹೇಳಿದ್ದೀನಿ. ನಾನು ಬೇರೆ ನಮ್ಮ ವಿರುದ್ಧವಾಗಿ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ಹಾಕ್ತಕ್ಕಂಥವ್ರಿಗೂ ಹೇಳಿದ್ದೀನಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅವ್ರು ಬೇರೆ ಒಪ್ಕೊಂಡು ಅಭಿವೃದ್ಧಿ ಮುಖ್ಯ ಅಲ್ವಾ.